ಕಂಗ್ರ್ಯಾಚುಲೇಷನ್ಸ್ ಪರಂ. ಅಂಡ್ ಇದು ಪರಂನ ದೊಡ್ಡ ಒಂದು ಡ್ರೀಮ್ ಆಕ್ಚುಲಿ. ಅವ್ರ ಜೊತೆ ನಾನು ಸುಮಾರು ವರ್ಷಗಳ ಒಂದು ಫ್ರೆಂಡ್ಶಿಪ್. ಆಕ್ಚುಲಿ ನಾನು ಐ ಥಿಂಕ್ 2011 ಅಲ್ಲಿ ನನಗೆ ಫಸ್ಟ್ ಪರಂ ನನ್ಗೆ ಯಾವಾಗ ಜ್ಞಾಪಕ ಅಂದ್ರೆ ಮಿಲನ ಸಿನಿಮಾ ನೋಡಿದ್ರು ನನಗೊಂದು ಪ್ರಶ್ನೆ ಕೇಳಿದ್ರು. ಪೂಜಾ ಗಾಂಧಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಕೇಳಿದ್ರು ಅವರು, ಒಂದು ಗರ್ಲ್ ಫ್ರೆಂಡ್ ಮದುವೆ ಆಯ್ತು ಎಲ್ಲ ಆಯ್ತು, ಅವಳು ಬೇರೆ ಎಲ್ಲೋ ಇದ್ದಾರೆ, ಅಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ತಾರೆ, ತಿರ್ಗಾ ಅವಾಗ ಡ್ಯೂಯೆಟ್ ಸಾಂಗ್ ಬರೋದು ಹೇಗೆ ಅಂತ ನನ್ನೊಂದು ಪ್ರಶ್ನೆ ಕೇಳಿದ್ರು ಪರಮ್ ಅವರು. ಸೊ ಆ ಪ್ರಶ್ನೆ ನಂಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾನು ಅವ್ರನ್ನ ಕೇಳಿದೆ, ನಾಳೆ ದಿವಸ ನಿಮ್ ಗರ್ಲ್ ಫ್ರೆಂಡ್, ನಿಮ್ ಸ್ಕೂಲ್ ಗರ್ಲ್ ಫ್ರೆಂಡ್, ಕಾಲೇಜ್ ಗರ್ಲ್ ಫ್ರೆಂಡ್ ಯಾರು ನೀವು ನೋಡಿದ್ರೆ ಒಂದ್ ಸ್ವಲ್ಪ ನಾವು ನಿನ್ನ ಏನು ಕಾಡಲ್ವಾ ಅಂತ. ಹಾ ಕಾಡುತ್ತೆ ಅಂದ್ರೆ ಅದೇ ಸಾಂಗ್ ಅಂತ ಹೇಳಿದೆ ನಾನು ಅವ್ರಿಗೆ. ಸೊ ಆ ಪ್ರಶ್ನೆಯ ಮೂಲಕ ನನ್ನ ಪರಿಚಯ ಆದಂತ ಪರಮ್ ಅವರು. ಅದಾದ್ಮೇಲೆ ನಾವು ಟೆಲಿವಿಷನ್ ಸಂಸ್ಥೆ ಅಂತ ಶುರು ಮಾಡಿದಾಗ ನನ್ನ ಜೊತೆಗೆ ನಿಂತಂತವ್ರು ಪರಮ್ ಅವರು. ಅಂಡ್ ಅವರ ಪ್ಯಾಷನ್ ರೈಟಿಂಗ್ ಬಗ್ಗೆ ಇರುವಂತ ಒಂದು ಪ್ಯಾಷನ್, ಆಮೇಲೆ ಸಿನಿಮಾ ಬಗ್ಗೆ ಇರುವಂತ ಒಂದು ಪ್ಯಾಷನ್, ಆಮೇಲೆ ಅದನ್ನ ವಿಮರ್ಶೆ ಮಾಡುವಂತ ಒಂದು ಪ್ಯಾಷನ್, ಇದೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ. ಅಂಡ್ ಅವರು ಕೋಟಿ ಸಿನಿಮಾ ಕತೆ ಹೇಳ್ಬೇಕು ಅಂತ ಹೇಳಿದ್ರು. ಸೊ ಐ ಸ್ಟಿಲ್ ರಿಮೆಂಬರ್ ಅವತ್ತೊಂದು ಈವ್ನಿಂಗ್ ನಾನು ಆಮೇಲೆ ಪ್ರವೀಣ್ ಅವರೆಲ್ಲರೂ ಇದ್ರು ಅದರಲ್ಲಿ. ಸೊ ಕತೆ ಕೇಳಿದಾಗ ನನಗೆ ಅದೊಂದು ಲೈನ್ ಬರುತ್ತೆ ಅಲ್ಲಿ, ಪ್ರತಿ ಊರಿನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಅಂತ. ದಟ್ ವಾಸ್ ಮೈ ಕ್ಯಾಚ್ ಎಲಿಮೆಂಟ್. ನನಗೆ ಅದು ತುಂಬಾ ಇಷ್ಟ ಆಯ್ತು, ಆ ಲೈನ್ ತುಂಬಾ ಇಷ್ಟ ಆಯ್ತು. ಅದ್ರ ಮೇಲೆ ಓಕೆ ನಾನು ಹೇಳೋಗಿಲ್ಲ, ಅದ್ರ ಮೇಲೆ ಏನ್ ಬರುತ್ತೆ ಅಂತ ನಾನು ಹೇಳೋಗಿಲ್ಲ, ಯಾಕಂದ್ರೆ ಟೀಸರ್ ಎಲ್ಲ ತೋರಿಸಿಲ್ಲ. ಸೊ ಹಾಗಾಗಿ ಆ ಒಂದು ಲೈನ್ ನಾನು ತುಂಬಾ ಕಾಡಕ್ಕೆ ಶುರು ಮಾಡ್ತು. ನಾನು ಮನೆಗೆ ವಾಪಸ್ ಬಂದಾಗ ನನ್ನ ವೈಫ್ ಹತ್ರ ಹೇಳಿದೆ, ಇದೊಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಅಂಡ್ ಅಪ್ರೋಚ್ ತುಂಬಾ ಚೆನ್ನಾಗಿದೆ, ಸೀನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಪರಮ್ಗೆ ಹೇಳಿದ್ದು ಕೂಡ, ಅಕಸ್ಮಾತ್ ಇದನ್ನ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದನ್ನ ಏನಾದ್ರು ಮಾಡ್ಬೇಕು ಅಂದ್ರೆ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇಟ್ ಅಂತ ನಾನು ಪರಮ್ ಅವ್ರಿಗೆ ಹೇಳಿದ್ದೆ ಆಕ್ಚುಲಿ. ಸೊ ಅದಾದ್ಮೇಲೆ ಒಂದು ಜರ್ನಿ ಆಯ್ತು. ದೆನ್ ಜಿಯೋ ಸ್ಟುಡಿಯೋಸ್ ಹ್ಯಾಪನ್, ಎವ್ರಿಥಿಂಗ್ ಹ್ಯಾಪನ್ ಅಂಡ್ ಮೈ ರೋಲ್ ವಾಸ್ ನಾಟ್ ದೇರ್ ಆಕ್ಚುಲಿ. ಬಟ್ ಅವರು ಡಿರೆಕ್ಷನ್ ಮಾಡಬೇಕು ಅಂದಾಗ ಆಸ್ ಅ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಹೌಸ್ ನನಗೆ ಇರೋದ್ರಿಂದ ಗೊತ್ತು, ಅದು ಒಬ್ಬ ಡೈರೆಕ್ಟರ್ಗೆ ಪ್ರೊಡಕ್ಷನ್ ನ ಯಾವುದೇ ತರವಾದ ಒಂದು ಟೆನ್ಷನ್ ಆಗ್ಲಿ, ಒಂದು ಸ್ಟ್ರೆಸ್ ಆಗ್ಲಿ ಇಲ್ಲದೆ ಇದ್ರೆ ತುಂಬಾ ನೀಟಾಗಿ ಕೆಲಸ ಮಾಡಬಹುದು. ಸೊ ನಾನು ಪರಮ್ ಹೇಳಿದೆ, ಸೊ ಪರಮ್ ಒಂದು ಕೆಲಸ ಮಾಡಿ, ವೈಸ್ಟೋ ಸ್ಟುಡಿಯೋಸ್ ಅಂತ ಒಂದು ನಾವು ಸಂಸ್ಥೆ ಲಾಂಚ್ ಮಾಡ್ತಾ ಇದ್ದೀವಿ, ಬಿಕಾಸ್ ನಾನು ಡೆವಿಲ್ ಲಾಂಚ್ ಮಾಡಬೇಕು. ಸೊ ಹಾಗಾಗಿ ಅದ್ರಲ್ಲಿ ಫಸ್ಟ್ ಸಿನಿಮಾ ನಾವು ಕೋಟಿ ಮಾಡೋಣ ಅಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಅದು ಆಗಿದ್ದು. ಅಂಡ್ ಆ ಪ್ರೊಡಕ್ಷನ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನನ್ನ ಪಾತ್ರ ತುಂಬಾ ಮಿನಿಮಲ್ ಆಗಿತ್ತು, ಯಾಕಂದ್ರೆ ನಾನು ಆಲ್ರೆಡಿ ಡೆವಿಲ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದೆ ರೈಟಿಂಗ್ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ನನ್ನ ಜೊತೆ ನಿಂತಿದ್ದು ಫಸ್ಟ್ ಆಫ್ ಆಲ್ ನನ್ನ ವೈಫ್ ತಶ್ವಿನಿ, ಆಮೇಲೆ ಬಾಬು ಅಂಡ್ ಅನಿಲ್ ಅಂತ. ಸೊ ಇವರು 3 ಜನ ಅಂಡ್ ಪುರುಷೋತ್ತಮ್ ಅಂಡ್ ಸಂಜಯ್ ಅಂತ, ಇವ್ರು ಇಷ್ಟು ಜನ ಸೇರಿ ಅಲ್ಲಿ ಒಂದು ಕಂಪ್ಲೀಟ್ ಒಂದು ಜರ್ನಿನ ತುಂಬಾ ಸ್ಮೂತ್ ಆಗಿ ನಮ್ಗೆ ಮಾಡಿಕೊಟ್ರು. ಅಂಡ್ ಸಿನಿಮಾ ಇಷ್ಟು ಅದ್ಭುತವಾಗಿ ಬರಕ್ಕೆ ಇವರೆಲ್ಲರೂ ಶ್ರಮ ಅಂಡ್ whatever is very 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 important. Thank you all so much for that wonderful support from the production team. At the same time ಕತೆ ಸಿನಿಮಾ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಧನಂಜಯ್ ಅವರ ಈಸ್ ಆಫ್ ಆಕ್ಟಿಂಗ್ ನಾನು ಅದು ಹೇಳಲೇಬೇಕು. ಅವ್ರು ಆಕ್ಟ್ ಮಾಡ್ತಿದಾರ, ಅವ್ರಿಗೆ ಎದುರುಗಡೆ ಕ್ಯಾಮ್ರಾ ಇದೆಯಾ, ಅದು ಯಾವುದು ಧನಂಜಯ್ ಗೊತ್ತಿಲ್ಲ. ಅವ್ರು ಸುಮ್ಮನೆ ಏನೋ ಡೈಲಾಗ್ ಒಪ್ಪಿಸ್ತಾ ಇರ್ತಾರೆ, ಅದು ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಅದರ್ ಪರ್ಸನ್ ಹೂ ರಿಯಲಿ ಸ್ಟೋಲ್ ದಿಸ್ ಥಿಂಗ್ ಇಸ್ ಮೋಕ್ಷ ಅವರು. ಮೋಕ್ಷ ಅವ್ರು ಆಕ್ಚುಲಿ ಬಂದು ನನ್ಗೊಂದು 2-3 ಜನ ತೋರಿಸಿದ್ರು ಪರಮ್ ಅವರು, ಇದ್ರಲ್ಲಿ ಯಾರು ಅಂತ. ಐ ಥಿಂಕ್ ಐ ಟುಕ್ ಅಬೌಟ್ 10 seconds ಟು ಟೆಲ್ ಪರಮ್, ನೋ ಐ ಥಿಂಕ್ ಯು ಶುಡ್ ಗೋ ಫಾರ್ ಮೋಕ್ಷ ಅಂತ. ಸೊ ಹಾಗಾಗಿ ಇಟ್ಸ್ ಅ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಜರ್ನಿ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಮಸ್ಟ್ ರಿಯಲಿ ಮೆನ್ಷನ್ ದಟ್, ತುಂಬಾ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅಂಡ್ ಕೋಟಿ ಅವರ ಸಿಸ್ಟರ್ ಕ್ಯಾರೆಕ್ಟರ್ ಒಬ್ರು ತನುಜಾ ಅವರು, ಐ ಶುಡ್ ಮೆನ್ಷನ್ ಹರ್, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಅಂಡ್ ನಾವು ಮನೆಗೆ ವಾಪಸ್ ಹೋದಾಗ ಕೆಲವೊಂದು ತುಂಬಾ ಪಾತ್ರಗಳು ತಲೆಯಲ್ಲಿ ಕಾಡಿದ್ರಲ್ಲಿ ನಿಮ್ಮ ಪಾತ್ರ ಒಂದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಹಾಗೆ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಪರಮ್, ಐ ನೋ ದಿಸ್ ಇಸ್ ಯುವರ್ ಡ್ರೀಮ್ ಅಂಡ್ ಡೆಫಿನೆಟ್ಲಿ ಮೇಕ್ ಅ ಲಾಟ್ ಆಫ್ ನಾಯ್ಸ್. ಥ್ಯಾಂಕ್ ಯು.